ಜಗನ್ನಾಥನ ಹೆಂಡತಿ ಜನನಿ, ನನಗಾಗಿ ಜನಿಸಿ ಬಂದ ಜನ್ಮಾಂಗಿನಿ ಅವಳು. ಐ ಲವ್ ಯು ಜನನಿ, ಐ ಲವ್ ಯು. ನನ್ನ ಕನಸಿನ ರಾಣಿ ನೀನೇ. ಜನನಿ, ಇನ್ನೊಂದು ಸಾರಿ ಕುಣಿಯಬಾರೆ. ಯಾರೂ ಇಲ್ಲವಲ್ಲ. ಛೇ, ಇದು ಕನಸೆ. ಜನನಿ, ನಿನ್ನನ್ನು ಮುದ್ದಿಸಿದ, ನಿನ್ನನ್ನು ಸುಖವನ್ನು ಉಂಡು ಮುದ್ದಿಸಿದ ಈ ಭೂಲೋಕದ ಭೂಪತಿಯ ನಾನು. ನಾನು ಹಾಗೇ ತಿಳಿದುಕೊಂಡೆ. ಆದರೆ 5 ವರ್ಷ ಈ ರಾಜ್ಯವನ್ನು ಆಳಿದನಲ್ಲ, ಅದು ಯಾರ ಭಯವಿಲ್ಲದೆ. ಆದರೆ ಈಗ ನೀವು ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ನಮ್ಮ ಪಕ್ಷವನ್ನು ಕೆಡವುವ ಸುನಾಮಿಗಳ ನೀವು. ನಾಗರಾಜ್, ನಾಗರಾಜ್, ಎಲ್ಲಿದ್ಯಪ್ಪ? ನಿನ್ಗೋಸ್ಕರ ಹುಡ್ಕೊಂಡು ಬಂದಿದ್ದೀನಿ. ಎಲ್ಲಿದ್ಯಾ ನಾಗರಾಜ್? ಬರಬೇಕು ಜನನಿ, ಬರಬೇಕು. ಎಲ್ಲಿರುವನು ಆ ನಿನ್ನ ನಾಗ್ಯ? ಈ ಜಂಗಲ್ಲಿಗೆ ನಾನೇ ರಾಜ. ಓಹೋ, ಮುಖ್ಯಮಂತ್ರಿ ತಾವೇನಿಲ್ಲಿ? ಹಾಗೆ ವಾಯುವೇರಿಕೆಂದು ಬಂದೆ. ಆದರೆ ಯಾವುದಾದ್ರೂ ಒಂದು ನಿನ್ನಂತ ಸುಂದರವಾದ ಜಿಂಕೆ ಮರಿಯನ್ನು ಹುಡುಕಲು ಬಂದೆ. ಜಮೀನ್ದಾರೆ, ನಾಲ್ಗೆನಾ ಬಿಗಿಡ್ದು ಮಾತಾಡಿ. ನನ್ನ ಮಗಳು ಪ್ರೇಮ ಸತ್ತಿರೋ ಚಿಂತೆಯಲ್ಲಿ ನಾಗರಾಜ್ ಮನೆಗೆ ಬಂದಿಲ್ಲ, ಅವನನ್ನ ಹುಡ್ಕೊಂಡು ಬಂದಿದ್ದೀನಿ. ಅಂದ ಚಂದದಲ್ಲಿ ಅಪ್ಪಟ್ಟ ಅಪ್ರಂಜಿ ಅಂತೆ ಎಲ್ಲರ ಕಂಗೋಳ ಸುತ್ತಿದಲ್ಲವೇ ಆ ನಿನ್ನ ಪ್ರೇಮ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನಾನು ಯಾರು? ಈ ರಾಜ್ಯದ ಮುಖ್ಯಮಂತ್ರಿ. ಆದರೆ ಯಾರೋ ಅವಳ ಶೀಲಹರಣವನ್ನು ಮಾಡಿ
ಸಾಯಿಸಿದ್ರಂತೆ, ನಿಜವೇ? ಅಂದರೆ ಈ ವಿಷಯ ನಿಮ್ಗೆ ಹೇಗೆ ಗೊತ್ತು? ಈ ಈ ರಾಜ್ಯದ ಮುಖ್ಯಮಂತ್ರಿಯೇ ನಾನು, ನನಗೆ ತಿಳಿಯಲಿಲ್ಲವೇನೋ? ಮನೆಯಲ್ಲಿ ಇದ್ದಿದ್ದು ನಾವು 4 ಜನ, ಈ ವಿಷಯ ಗೊತ್ತಿದ್ದು 4 ಜನಕ್ಕೆ. ಇವರು ಗೊತ್ತಾಗಿದೆ ಅಂದರೆ ಇದರಲ್ಲಿ ರಹಸ್ಯ ಏನೋ ಇದೆ. ಇವ್ರ ಹತ್ರ ಬಾಯಿ ಬಿಡಿಸ್ಬೇಕು. ಮಂತ್ರಿಗಳೇ, ನಿಮ್ಗೇನೇ ವಿಚಾರ ಗೊತ್ತಿದ್ರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾಗರಾಜ್ ಬಂದ್ಬಿಡ್ತಾನೆ. ಅವ್ನ ಮುಂದೆ ಎಲ್ಲ ಹೇಳಿ. ಆ ನಾಗನಿಗೆ ತಿಳಿಸುವುದು ಆಮೇಲೆ. ಮೊದಲು ನಾನು ನೀನು ಒಂದಾಗಬೇಕು. ಬಾ ನನ್ನ ಹತ್ತಿರ. ಜಮೀನ್ದಾರೆ, ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಸ್ವಲ್ಪ ಎಚ್ಚರವಾಗಿರಿ. ಇನ್ನೊಂದು ಈ ರೀತಿ ಎಲ್ಲ ಮಾತನಾಡಿದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ನಿಲ್ಲು ಜನನಿ, ನಿಲ್ಲು. ಎಲ್ಲೂ ನನ್ನ ಕಾಮದ ಹಸಿವು ತೀರಿಲ್ಲ. ಅದು ಅಲ್ಲದೆ ನಿನ್ನ ಪ್ರೇಮಾಳ ಸಾವಿನ ರಹಸ್ಯ ತಿಳಿದುಕೊಳ್ಳಲಾರಿಯ ನೀನು? ಪ್ರೇಮ ಸತ್ತಿರೋ ರಹಸ್ಯ ಅದ್ ಯಾರು ಕೊಲೆ ಮಾಡಿದ್ರು ಅಂತ ದಯವಿಟ್ಟು ಹೇಳಿ, ನಿಮಗೆ ಗೊತ್ತಿದ್ರೆ. ಹೇಳುತ್ತೇನೆ ಚಿನ್ನ. ಮೊದಲು ನೀನು ನನ್ನ ಒಳಗಬೇಕು. ಏನು ಬೇಕ ಕೇಳು. ಜಮೀನ್ದಾರೆ, ನೀವು ಈ ರಾಜ್ಯಕ್ಕೆ ಮಂತ್ರಿಗಳು. ಯಾವಾಗ್ಲೂ ಮಂತ್ರಿಗಳಾಗಿ ಸಹಾಯ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿ ಎಸಿ ಕೆಲಸ ಮಾಡಬಾರ್ದು. ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ನನ್ನ ನಾಗ ನಿಮ್ಮನ್ನ ಕತ್ರ ಸಾಕ್ತಾನೆ. ಅಲ್ಲಿವರೆಗೆ ನೀನು ಬದುಕಿದ್ರೆ ತಾನೆ ಈ ವಿಷಯ ಟಿವಿ ಪೇಪರ್ನಲ್ಲಿ ಬರುವ ಮುಂಚೆ ಈ ಲೋಕದಿಂದ ನಿನಗೆ ಮುಕ್ತಿ. ಬೇಡ ಬೇಡ, ನೋಡಿ, ಇಂಥ ಕೆಲಸ ಮಾಡಬೇಡಿ. ನಿಮ್ ಕೈ ಹೋಗೋದು ಬೇಡ್ಕೊಳ್ತೀನಿ. ನನ್ನನ್ನು ಸಾಯಿಸ್ಬೇಡಿ, ನನ್ನನ್ನು ಸಾಯಿಸ್ಬೇಡಿ. ಬಂದೆ ಅತ್ತಿಗೆಮ್ಮ, ನಿಮ್ಮ ಧ್ವನಿ ಏನೋ ಕೇಳಿಸುತ್ತಿಲ್ಲ. ನೀವು ಅಲ್ಲಿಯೇ ನಿಲ್ಲಿ, ಬರುತ್ತೇನೆ. ನಾಗರಾಜ್, ನಾಗರಾಜ್, ಬೇಗ ಬಾ. ಎಲ್ಲ ಭಂಡ ಬಡ್ಡಿ ಮಗನೇ ನಾಗ್ಯ, ನೀನು ಇಲ್ಲೇ ಇದೆಯಾ ಮಗನೇ? ನೀನು ಬರುವರಷ್ಟರಲ್ಲಿ ನಿನ್ನ ಅತ್ತಿಗೆ ಪ್ರಾಣ ಈ ಲೋಕದಿಂದೇ ಮುಕ್ತಿ. ಲೇ, ಯಾರೇ ಅವನು? ನಮ್ಮ ಕಾಡಿನಲ್ಲಿ ಪ್ರಾಣಿಗಳಿಗೆ ಗುಂಡು ಹೊಡೆಯುವ ಕಿರಾತಕನು. ಬಾ ಮಗನೇ ನಾಗ್ಯ, ನೀನು ಬರುವರಷ್ಟರಲ್ಲಿ ನಿನ್ನ ಅತ್ತಿಗೆ ಪ್ರಾಣ ಪಕ್ಷಿ ಯಮಲೋಕಕ್ಕೆ ಹಾರಿ ಹೋಗುತ್ತದೆ. ಜನನಿ, ಕೊನೆಗೆ ನೀನು ಪತಿವರ್ತಿಯಾಗಿ ಪ್ರಾಣ ಬಿಟ್ಟಿದೆಯಾ? ನಿನಗೆ ನನ್ನಿಂದ ಒಂದು ಸಲ್ಯೂಟ್. ಗಾಡ್ ಈಸ್ ಗ್ರೇಟ್. ಅಮ್ಮ, ಅತ್ತಿಗೆ, ಏನಾಯ್ತು ಅತ್ತಿಗೆ, ಏನಾಯ್ತು? ಅಯ್ಯೋ, ನನ್ನ ಅತ್ತಿಗೆಗೆ ಗುಂಡ ಹಾರಿಸಿದನ ಪಾಪಿ. ಯಾವ ಹಾರಿಸಿದ ಆ ಗುಂಡ? ಕಾಡಿನಲ್ಲಿ ಯಾವನು ಒಬ್ಬ ಕಿರಾತಕ ಭೇಟಿ ಮಾಡುತ್ತಿದ್ದ ಅಂತ ಹೇಳಿ ಅಮ್ಮ ಹೊಡೆದಿದ್ದು ಆ ಪ್ರಾಣಿನ ಅಲ್ಲ. ನನ್ನ ಅತ್ತಿಗೆಗೆ ಹೊಡೆದಿದ್ದು. ಅತ್ತಿಗೆ, ನಾನು ಮನೆಗೆ ಬರುವುದಿಲ್ಲ ಅಂತ ಹೇಳಿ ನನ್ನನ್ನು ಹುಡುಕೊತ್ತು ಬಂದು ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಂಡ್ರಿ ಅಲ್ಲ ಅತ್ತಿಗೆ, ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಂಡರಿ ಅತ್ತಿಗೆ. ನಾವು ಮಲ ಮಕ್ಕಳು ಎಂಬ ಈ ಜಗತ್ತಿನಲ್ಲಿ ಭಾವಿಸುತ್ತಾರ ಅಂತ ಹೇಳಿ ನಿಮಗೆ ನೀವು ಸಂತಾನವೇ ನೀವು ಬ್ಯಾಡಂದಿರಿ. ಆದರೆ ಇವತ್ತು ಸತ್ತದ್ದು ನನ್ನ ಅತ್ತಿಗೆ ಅಲ್ಲ,
ನನ್ನ ಅತ್ತಿಗೆ ಸತ್ತಿಲ್ಲ, ಸತ್ತಿರುವುದು ನನ್ನ ತಾಯಿ. ಅತ್ತಿಗೆ ನಾನು ಬಂದಿದ್ದೀನಮ್ಮ, ನಿನ್ನ ನಾಗ ಬಂದಿದ್ದೀನಿ, ಹೇಳಮ್ಮ. ಅತ್ತಿಗೆ 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 ಹೇಳಮ್ಮ, ಇಲ್ಲಿ ನೋಡು ನಿನ್ನ ನಾಗ ಬಂದಿದ್ದಾನೆ, ಹೇಳಮ್ಮ ಹೇಳು. ಜನಗಣಮನ जनगणमन हेलो अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय जय हे जय हे जय 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 हे बोलो भारत माता की बोलो भारत माता की वंदे पंचलिंगेश्वर महाराज की जय ब्रह्मलिंगेश्वर महाराज की शिवयोगी श्री सिद्धरामेश्वर महाराज की